ಏ ಹಾಯ್ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ಅಲ್ಲ, ಇಂಟರ್ನ್ಶಿಪ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಡಾಟಾ ಅನಾಲಿಸ್ಟ್ ಇಂಟರ್ನ್ಶಿಪ್ ಅಂತ ನೀವು ಇಲ್ಲಿ ನೋಡ್ಬೋದು. ಆ, ಯಾವ ಕಂಪ್ನಿಯವ್ರು ಆರ್ಗನೈಸ್ ಮಾಡ್ತಿದ್ದಾರೆ ಅಂದ್ರೆ ಲರ್ನ್ ಟ್ರಿಕ್ಸ್ ಎಡ್ಯುಟೆಕ್ ಅನ್ನೋ ಒಂದು ಕಂಪ್ನಿ ಅವ್ರ ಕಡೆಯಿಂದ ಇದು ಇಂಟರ್ನ್ಶಿಪ್. ಮತ್ತೆ ಇದು ಮೇನ್ ಥಿಂಗ್ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಆಗಿದೆ. ಸೊ ಈ ಇಂಟರ್ನ್ಶಿಪ್ ಪೂರ ನೀವು ವರ್ಕ್ ಫ್ರಮ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಒಂದು ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ಸೊ ಇದೆಲ್ಲ ಯೂಜ್ ಆ್ಯಂಡ್ ಬರುತ್ತೆ. ಪೋಸ್ಟ್ ಗ್ರಾಜುಯೇಟ್ ಅಂದರೆ ಅದಕ್ಕಿಂತ ಮೇಲೆ ನೆಕ್ಸ್ಟ್ ಡಿಗ್ರಿ ಅಂದರೆ M.Tech MS ಈ ಥರ ಎಲ್ಲ ಮಾಡ್ತಿದ್ದವ್ರಿಗೆ. ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮ್ಯಾನೇಜ್ಮೆಂಟು, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆ್ಯಂಡ್ ಅದರ್ಸ್. ಸೊ ಮೇನ್ ಥಿಂಗ್ ಹೇಳಬೇಕು ಅಂದರೆ ಇಲ್ಲಿ ಜಸ್ಟ್ ಒಂದು ನಿಮ್ಮದು ಡಿಗ್ರಿ ಮಾಡಿದ್ದವ್ರಿಗೆ ಇದು ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬೋದು. ಇದೇ ಡಿಗ್ರಿ ಆಗಿರಬೇಕು, ಅದೇ ಆಗಿರಬೇಕು ಅಂತ ಏನಿಲ್ಲ. ಈ ಒಂದು ಬ್ರ್ಯಾಂಚ್ ಕೂಡ ಹಾಗೆ, ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚ್ ಆದರೂ ಓಕೆ. ಮತ್ತೆ ಇದು ಫ್ರೆಶರ್ಸ್ಗೇನೆ ಇರೋದು. ಸೊ ಯಾರೆಲ್ಲ ಇವಾಗ ಕಾಲೇಜ್ ಫೈನಲ್ ಇಯರ್ ಅಲ್ಲಿ ಇದ್ದೀರಾ, ಅಥವಾ ನೆಕ್ಸ್ಟ್ ಇಯರ್ ಫೈನಲ್ ಇಯರ್ಗೆ ಹೋಗ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಪಾಸ್ ಔಟ್ ಆಗಿ ಜಾಬ್ ಹುಡುಕ್ತಿದ್ದೀರಾ, ಸೊ ಅವರು ಈ ಇಂಟರ್ನ್ಶಿಪ್ ಮಾಡೋದು ಬೆಸ್ಟ್ ಅಂತೀನಿ. ಏನಕ್ಕೆ ಅಂದ್ರೆ ಇದು ನಿಮ್ದು ರೆಸ್ಯೂಮೆ ಸ್ಟ್ಯಾಂಡ್ ಔಟ್ ಆಗುತ್ತೆ ಈ ತರ ಇಂಟರ್ನ್ಶಿಪ್ ಅವೆಲ್ಲ ಇದ್ರೆ. ಸೊ ಅದಕ್ಕೋಸ್ಕರ ನೀವು ಮಾಡೋದು ತುಂಬಾ ಯೂಸ್ಫುಲ್. ಮತ್ತೆ ಡೀಟೇಲ್ಸ್ ನೋಡೋಣ. ಬೇಸಿಕ್ ಡಾಟಾ ಅನಾಲಿಸಿಸ್ ಹೇಗೆ ಮಾಡೋದು, ಮತ್ತೆ ಸಿಂಪಲ್ ವಿಜುವಲೈಸೇಷನ್, ಇವಾಗ ಚಾರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾರಲ್ವಾ, ಗ್ರಾಫು ಡ್ಯಾಶ್ ಅಲ್ಲಿ. ಸೊ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಅವ್ರು ಹೇಳ್ಕೊಡ್ತಾರೆ, ಮತ್ತೆ ನೀವು ಇಂಟರ್ನ್ಶಿಪ್ ಪೀರಿಯಡ್ ಅಲ್ಲಿ ನೀವು ಅದ್ರ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಜಾಸ್ತಿ ನಿಮಗೆ ಕಂಪ್ನಿ ಅವ್ರದ್ದು ಪ್ರಾಜೆಕ್ಟ್ ಎಲ್ಲ ನಿಮ್ಗೆ ಕೊಡಲ್ಲ, ಬಟ್ ಬೇಸಿಕ್ಸ್ ಆಗಿ ನಿಮ್ಗೆ ವರ್ಕ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾರೆ. ಮತ್ತೆ ನಿಮ್ಮ ಹತ್ರನೂ ಸ್ವಲ್ಪ ವರ್ಕ್ ಮಾಡಿಸ್ಕೋತಾರೆ ಅವರು. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದನ್ನ ನೀವು ರೆಸ್ಯೂಮ್ ಎಲ್ಲ ಹಾಕ್ಬಿಟ್ಟು ಬೇರೆ ಕಂಪ್ನಿಗೆ ಹೋಗಿ ಲೈಕ್ ಇಂಟರ್ವ್ಯೂ ಕೊಡ್ಬೇಕಾದ್ರೆಲ್ಲ ಹೇಳ್ಬೋದು. ನಿಮ್ಮ ರೆಸ್ಯೂಮೇಲ್ ಕೂಡ ಮೆನ್ಷನ್ ಮಾಡಿರ್ಬೋದು. ಇನ್ ಬಿಟ್ವೀನ್ ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನಾನು ತುಂಬಾ ಜನ ನೋಡ್ತಾ ಇದ್ದೀನಿ, ವಿಡಿಯೋ ನೋಡ್ತೀರಾ, ಬಟ್ ಯಾರು ಸಬ್ಸ್ಕ್ರೈಬು ಮಾಡಲ್ಲ, ಲೈಕು ಮಾಡಲ್ಲ. ಸೊ ದಯವಿಟ್ಟು ನಾವು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಅಟ್ಲೀಸ್ಟ್ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ, ನಾಳೆ ಇನ್ನ ಜಾಬ್ ಬೇಕು ವಿಡಿಯೋ ಮಾಡಬೇಕು ಅನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ. ಓಕೆ, ಇವಾಗ ಮತ್ತೆ ಬರೋಣ. ಮತ್ತೆ ಅದೇ ಸಪೋರ್ಟ್ ಟೀಮ್ ಜೊತೆ ಹೇಗಿರ್ತೀರಾ ಕೊಲಾಬ್ರೇಷನ್ ಅಲ್ಲಿ, ಅದೆಲ್ಲ ನೋಡ್ತಾರೆ. ಮತ್ತೆ ವರ್ಕ್ ವಿತ್ ಟೀಮ್ ಮೆಂಬರ್ಸ್ ಅದಾಯ್ತು. ಅದಾದ್ಮೇಲೆ ಇಂಡಸ್ಟ್ರಿ ಟ್ರೆಂಡ್ಸ್, ನೀವು ರಿಸರ್ಚ್ ಮಾಡ್ತಾ ಇರ್ಬೇಕಾಗುತ್ತೆ. ಇವಾಗ ಡಾಟಾ ಅನಾಲಿಸಿಸ್ ಅಂದ್ರೆ ರಿಸರ್ಚ್ ಅಲ್ವಾ. ಸೊ ಕಂಪ್ನಿನ ಹೇಗೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದು, ಅಥವಾ ಈ ಪ್ರಾಜೆಕ್ಟ್ ಹೇಗೆ ಇನ್ನ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡೋ ತರ ಮಾಡೋದು. ಸೊ ಇದೆಲ್ಲ ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಟೀಮ್ ಮೀಟಿಂಗ್ಸ್ ಎಲ್ಲ ಇರುತ್ತೆ ಡೈಲಿ. ಸೊ ನೀವು ಅಲ್ಲಿ ಹೋಗಿ ಅಪ್ಡೇಟ್ ಎಲ್ಲ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಇದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ. ಸೊ ಟೀಮ್ಸ್ ಅಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಡ್ಯೂರೇಷನ್ ಮತ್ತೆ ಇಲ್ಲಿ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನಿಮ್ ಜೊತೆ ಯಾರಾದ್ರೂ ಫ್ರೀ ಇದು ಪೇಮೆಂಟ್ ಕೇಳ್ತಾ ಇದ್ರೆ ಅದನ್ನ ಅಲ್ಲಿಗೆ ಫೇಕ್ ಅಂತ ಇದು ಮಾಡಿ, ನೀವು ನನ್ನ ಚಾನಲ್ ಅಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಇವ್ರಿಗೆ ಮೇಲ್ ಕೂಡ ಮಾಡ್ತೀನಿ. ಇಲ್ಲ ನೀವು ಇವ್ರಿಗೆ ಡೈರೆಕ್ಟ್ ಆಗಿ ಮೇಲ್ ಮಾಡ್ತೀರಾ ಅನ್ಸ್ಟಾಪ್ ಅವ್ರಿಗೆ ಅಂದ್ರೂ ಪರವಾಗಿಲ್ಲ. ಜೆನ್ಯೂನ್ ಜಾಬೇ ನಾನು ಸರ್ಚ್ ಮಾಡಿ ನಮ್ಗೆ ಗೊತ್ತಿರೋರ್ಗೆಲ್ಲ ಆಗಿರೋದನ್ನೇ ಹೇಳ್ತಾ ಇರೋದು. ಸೊ ನೀವು ಯಾವುದೇ ಥರ ಯೋಚನೆ ಮಾಡಬೇಕಾಗಿಲ್ಲ. ಬಟ್ ಇಫ್ ಇನ್ ಕೇಸ್ ನೀವು ಬೇರೆ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ, ಅದು ಅನ್ಸ್ಟಾಪ್ ಅಂಡರಲ್ಲಿ ಬರುತ್ತೆ ಅಂದರೆ ದಯವಿಟ್ಟು ರಿಪೋರ್ಟ್ ಮಾಡಿ, ಇಲ್ಲಾಂದರೆ ನಾನು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಹೋಗಿ ರಿಪೋರ್ಟ್ ಮಾಡ್ತೀನಿ. ಮತ್ತೆ ವರ್ಕ್ ಡೀಟೇಲ್ಸ್ ಹೇಗೆ ಅಂದರೆ 5 days ವರ್ಕ್ ಇರುತ್ತೆ. ಶೆಡ್ಯೂಲ್ ಟೈಮಿಂಗ್ಸ್ ಅಂತ ಇರಲ್ಲ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಬಟ್ ಅದೇ ನಿಮ್ಮ ಟೀಮ್ ಜೊತೆ ಕೊಲಾಬ್ರೇಷನ್ ಮಾಡಬೇಕು ಅಂದರೆ ಟೀಮ್ ಅವ್ರ ಜೊತೆ ನೀವು ಮಾತಾಡ್ಕೋಬೇಕಾಗುತ್ತೆ. ಯಾವ ಟೀಮಲ್ಲಿ ಯಾವ ಟೈಮ್ಗೆ ಅವರು ಇರ್ತಾರೆ, ಅವೈಲೇಬಲ್ ಇರ್ತಾರೆ, ಇದನ್ನೆಲ್ಲ ನೀವು ತಿಳ್ಕೊಬೇಕು. ಮತ್ತೆ ಇಂಟರ್ನ್ಶಿಪ್ ಟೈಮಿಂಗ್ ಮತ್ತೆ ಟೈಪ್ ಅದೇ ವರ್ಕ್ ಫ್ರಮ್ ಹೋಮ್, ಮತ್ತೆ ಟೈಮಿಂಗ್ ಅದೇ ಪಾರ್ಟ್ ಟೈಮ್. ಸೊ ನಿಮ್ಗೆ ಇಂತಿಷ್ಟು ಅವರ್ ಇರಲೇಬೇಕು ಆ ಥರ ಏನಿಲ್ಲ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ನೀವು ಇದು ಮಾಡ್ಬೋದು. ಪರ್ಕ್ಸ್ ಅಂದರೆ ಲೈಕ್ ಸರ್ಟಿಫಿಕೇಶನ್ ಸಿಗುತ್ತೆ, ಮತ್ತೆ ರೆಕಮೆಂಡೇಶನ್ ಲೆಟರ್. ಸೊ ನೀವು ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಇನ್ನೊಂದು ಬೇರೆ ಕಂಪ್ನಿಯವ್ರಿಗೆಲ್ಲ ರೆಕಮೆಂಡೇಶನ್. ಇವಾಗ ಫಾರ್ ಎಕ್ಸಾಂಪಲ್ ನೀವೀಗ ಈ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀರಾ, ನಾಳೆ ಇನ್ನೊಂದು ಕಂಪ್ನಿಯಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಈ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಆ, ಅಷ್ಟೇ. ಇದು ಅಪ್ಡೇಟ್ ಆಗಿರೋದು 5ನೇ ತಾರೀಕು ಜೂನು. ಸೊ ಇನ್ನ ಟೈಮ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಸೊ ಬೇಗ ಹೋಗಿ ಅಪ್ಲೋಡ್ ಮಾಡಿ. ಮತ್ತೆ ಇದಕ್ಕೆ ಏನಿಲ್ಲ, ಲಾಗಿನ್ ಜಸ್ಟ್ ಇಲ್ಲಿ ಲಾಗಿನ್ ಇದೆ ಅಲ್ವಾ, ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು
ನಿಮ್ದು ಎಲ್ಲ ಕ್ರಿಯೇಟ್ ಮಾಡಿ ನೀವು ಜಸ್ಟ್ ಅಪ್ಲೈ ಕೊಟ್ರೆ ಮುಗೀತು. ಸೊ ನಿಮಗೆ ನಾನು ಯಾವಾಗಲೂ ಹೇಳೋ ಥರ ಅದೇ 1 ವೀಕಲ್ಲಿ ನಿಮಗೆ ಕಾಲ್ ಬರುತ್ತೆ. ಬರಲಿಲ್ಲ ಅಂದರೆ ನೀವು ಅದ್ರದ್ದು ಬಿಟ್ಟು ಬೇರೆ ನೋಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಡೈಲಿ ಹಾಗೆ ಬೇರೆ ಬೇರೆ ಜಾಬ್ ಅಪ್ಡೇಟ್ಸ್ಗಳು ನಾನು ಕೊಡ್ತಾನೆ ಇರ್ತೀನಿ. ಸೊ ನೀವು ನೋಡ್ತಾ ಇರಿ. ಸೊ ಎಲ್ಲದಕ್ಕೂ ಅಪ್ಲೋಡ್ ಮಾಡ್ತಾನೆ ಹೋಗೋಣ. ಸೊ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಒಂದಿನ ಆದರೂ ಹಾಗೆ ಆಗುತ್ತೆ. ಮತ್ತೆ ಅದೇ ನೀವು ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬು ಲೈಕ್ ಎಲ್ಲ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಜಾಬ್ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್.